ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆ ಬಾತು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರಿಗೆ 1 ಕಪ್ ಆಗುವಷ್ಟು ನಾನು ಬೇಳೆಯನ್ನು ತೊಳೆದಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳೋಣ. ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಷಲ್ನ ಕೂಗ್ಸೋಣ. ಈಗ ಇನ್ನೊಂದು ಪಾತ್ರೆ ಅರ್ಧದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈ ನೀರು ಕಾಯಬೇಕು. ಈಗ ನೀರು ಕಾಯ್ದ ನಂತರ ನಾನು ನೆನೆಸಿಟ್ಕೊಂಡಂತಹ ಬಟಾಣಿ 1 ಕಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ ಕ್ಯಾರೆಟು, 1 ಕಪ್ಪು ಬೀನೀಸು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬೇಯ್ತಾ ಇರಲಿ. ಈಗ ಇನ್ನೊಂದು ಕಪ್ಪಲ್ಲಿ ಟೊಮೆಟೊನ ತಗೊಂಡಿದ್ದೀನಿ. ಈ ತರಕಾರಿ ಎಲ್ಲವೂ ಬೇಯ್ತಾ ಇರಬೇಕು. ಈಗ ನಾನು 1 ಪಾವ್ನಾಗುವಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಪಾವ್ ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ಬೇಯ್ತಾ ಇರಲಿ. ಅಷ್ಟರೊಳಗಡೆ ನಾವು ಖಾರ ಪುಡಿಯನ್ನು ಕಳಿಸ್ಕೊಳ್ಳೋಣ. ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ನೀರನ್ನು ಹಾಕ್ಕೊಂಡು ಇದೊಂದು ಚೂರು ಲಂಪ್ಸ್ ಇರಬಾರ್ದು. ಸೊ ಆ ರೀತಿಯಾಗಿ ಇದನ್ನು ನಾವು ಕಲಿಸ್ಕೋಬೇಕು. ಈಗ ನೋಡಿ ಇದಾಗಿದೆ. ಇದನ್ನು ನಾವೀಗ ಬೇಯ್ತಾ ಇರುವಂತಹ ಅಕ್ಕಿ ಮತ್ತು ತರಕಾರಿ ಹಾಕಿದ್ವಲ್ಲ, ಈಗ ನೋಡಿ ಅನ್ನ ಆಲ್ರೆಡಿ ಅರ್ಧದಷ್ಟು ಬೆಂದೋಗಿದೆ. ಸೊ ಹೀಗೆ ನಾನು ಇದಕ್ಕೆ ಖಾರ ಪುಡಿಯನ್ನು ಕಲಿಸ್ಕೊಂಡಿದ್ವಲ್ಲ, ಬಿಸಿಬೇಳೆ ಬಾತ್ ಪೌಡರ್ನ, ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರ ಎಲ್ಲವೂ ಅನ್ನ ಹಿಡಿಬೇಕು, ಹಾಗಾಗಿ ಫಸ್ಟೇ ಖಾರ ಪುಡಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರದಲ್ಲಿ ನಾನು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡು ಈಗ ಅದನ್ನು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ರಸನ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ. ಸೊ ಬಿಸಿಬೇಳೆ ಬಾತ್ ಯಾವಾಗಲೂ ತೆಳ್ಳಗಿರಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಕಮ್ಮಿ ಉರಿನಲ್ಲೇ ನೀವು ಈಗ ಬೇಯಿಸಿ. ಈ ನಂತರದಲ್ಲಿ ನಾನು ಬೇಯಿಸಿಟ್ಕೊಂಡಂತಹ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು, ಹುಳಿ, ಖಾರ ಎಲ್ಲವೂ ಚೆನ್ನಾಗಿ ಇನ್ನೊಂದು ಕಡೆ ಕುದಿಬೇಕು. ಈಗ ಇನ್ನೊಂದು ಕಡೆ ನಾವೀಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಸಾಸಿವೆ, 1 ಇಡೀ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಕಡಲೆ ಬೀಜ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಂತರದಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ 2 ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಟಂತಹ 2 ಈರುಳ್ಳಿ. ನಂತರದಲ್ಲಿ ಚಿಟಿಕೆ ಇಂಗನ್ನು ಹಾಕ್ಕೊಂಡಿದ್ದೀನಿ. ಇಂಗನ್ನು ಅಡುಗೆಗೆ ಬಳಸೋದ್ರಿಂದ ಡೈಜೆಸ್ಟಿಗೆ ಆಗುತ್ತೆ, ತುಂಬಾ ಸುಲಭ ಆಗುತ್ತೆ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಈಗ ನೋಡಿ ಇದೀಗ ಆಗಿದೆ. ನಾವೀಗ ಇದನ್ನು ಬೇಯ್ತಾ ಇರುವಂತಹ ಅನ್ನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಗ್ಗರಣೆನ. ಈರುಳ್ಳಿ ಅಷ್ಟಿದ್ರೆ ಸಾಕು, ಯಾಕೆಂದರೆ ಅದು ಬಾಯಿಗೆ ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ತುಂಬ ಸುಣ್ಸೋದೇನು ಬೇಕಾಗಿಲ್ಲ. ಹೀಗೆ ನೋಡಿ ಒಗ್ಗರಣೆ ಹಾಕಿದ್ಮೇಲೆ ಬಿಸಿಬೇಳೆಬಾತು ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡಿ ಅಷ್ಟೇ. ಈಗ ಬಿಸಿಬೇಳೆಬಾತು ತುಪ್ಪ ಜೊತೆ ಮತ್ತು ಖಾರ ಬೂಂದಿ ಜೊತೆ ತಿನ್ನಲು ಸಿದ್ಧವಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿಬೇಳೆಬಾತನ್ನ ಹೇಗೆ ಮಾಡ್ಬೋದು ಅಂತ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.